ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಹೆಬ್ಬಾಕ ತಿಮ್ಮೇಗೌಡ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಸಹಾಯಕರಾಗಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಹೈಕಮಾಂಡ್ ಅಥವಾ ಬೇರೆ ಪರ್ಯಾಯ ಶಕ್ತಿಗಳು ಅವರನ್ನು ಕಟ್ಟಿ ಹಾಕಿದ್ದಾವ. ಹೌದು, ಇಂಥದ್ದೊಂದು ಚರ್ಚೆಗೆ ಆಸ್ಪದವನ್ನು ಕೊಟ್ಟಿದೆ ಅವರ ಒಂದು ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಮಾಜಿ ಸಚಿವ ಕೆ.ಎನ್. ರಾಜಣ್ಣನವರು ಕೊಟ್ಟಿರುವಂಥ ಒಂದು ಮಹತ್ವದ ಹೇಳಿಕೆ. ಹೌದು, ಯಾಕಂತ ಹೇಳಿದ್ರೆ CM ಸಿದ್ದರಾಮಯ್ಯನವರು ತನ್ನ ಆಪ್ತರ ರಕ್ಷಣೆಗೆ ಬರ್ತಿಲ್ಲ ಅನ್ನುವಂಥ ಒಂದು ಅಸಮಾಧಾನವನ್ನು ಇವತ್ತು ಕೆ.ಎನ್. ರಾಜಣ್ಣನವರು ಬಹಿರಂಗವಾಗಿ ಹೊರಹಾಕಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ತಮ್ಮನ್ನು ಸಚಿವ ಸಂಪುಟದಿಂದ ವಜಾ ಮಾಡಿರುವಂಥದ್ದು, ಮತ್ತೊಂದು ಕಡೆಯಾಗಿ ಅಬ್ದುಲ್ ಜಬ್ಬಾರ್ ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿರುವಂಥದ್ದು, ಮತ್ತೊಂದು ಕಡೆಯಾಗಿ ತನ್ನ CM ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ನಜೀರ್ ಅಹಮದ್ ಅವ್ರನ್ನ ವಜಾ ಮಾಡಿರುವಂಥದ್ದು. ಇಷ್ಟೆಲ್ಲ ಬೆಳವಣಿಗೆಗಳು ಆಗ್ತಾ ಇದ್ರೂ ಕೂಡ ಎಲ್ಲೋ ಒಂದು ಕಡೆಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು ಕೈಕಟ್ಟಿ ಕುಳಿತ್ರಾ, ಅಸಹಾಯಕರಾಗಿ ಕುಳಿತ್ರಾ, ಮತ್ತೊಂದು ಕಡೆಗೆ ಇಂಥ ಸಂದರ್ಭದಲ್ಲಿ ಅವರು ಗಟ್ಟಿಯಾಗಿ ತಮ್ಮ ಜೊತೆ ನಿಲ್ಲಬೇಕು ಅನ್ನುವಂಥದ್ದು ಕೆ.ಎನ್. ರಾಜಣ್ಣನವರ ವಾದ. ಹೌದು, ಇವತ್ತು ಮಾಧ್ಯಮಗಳ ಜೊತೆ ಮಾತನಾಡುವಂಥ ಒಂದು ಸಂದರ್ಭದಲ್ಲಿ ಇವತ್ತು ಕೆ.ಎನ್. ರಾಜಣ್ಣನವರು ಕೊಟ್ಟಂಥ ಒಂದು ಹೇಳಿಕೆ ನಿಜಕ್ಕೂ ರಾಜ್ಯ ಕಾಂಗ್ರೆಸ್ನ ಮಟ್ಟಿಗೆ ಒಂದು ರೀತಿ ಸಂಚಲನ ಮೂಡಿಸಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ಹಿಂದಿನಿಂದಲೂ ಕೂಡ ಅಧಿಕಾರಕ್ಕೆ ಬಂದಾಗಿನಿಂದಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಹಿನ್ನಡೆ ಆಗ್ತಾ ಇದೆ ಎನ್ನುವಂಥದ್ದು. ಯಾಕಂತ ಹೇಳಿದ್ರೆ ನಿಗಮ ಮಂಡಳಿಯಲ್ಲಿ ತನ್ನ ಬೆಂಬಲಿಗರಿಗೆ ತಮ್ಮ ಏನು ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಂಥವ್ರಿಗೆ ಏನು ಸ್ಥಾನಮಾನ ಕೊಡಿಸುವಂಥ ಒಂದು ಪ್ರಕ್ರಿಯೆಯಲ್ಲಿ ಹಿನ್ನಡೆಯನ್ನು ಸಾಧಿಸಿರುವಂಥದ್ದು. ಮತ್ತೊಂದು ಕಡೆಯಾಗಿ ಇದೀಗ ಆಡಳಿತಾತ್ಮಕವಾಗಿ ಚರ್ಚೆ ಆಗ್ತಾ ಇರುವಂತೆ ಸರ್ಕಲ್ ಇನ್ಸ್ಪೆಕ್ಟರ್ಗಳು ಅಂದರೆ ಇನ್ಸ್ಪೆಕ್ಟರ್ಗಳು DYSPಗಳು ಮಟ್ಟದ ಅಧಿಕಾರಿಗಳ ವರ್ಗಾವಣೆಯಲ್ಲಿ ಒಂದು ರೀತಿ CM DCM ನಡುವೆ ಅಗ್ಗಜಗ್ಗಾಟದಿಂದ ಒಂದು ರೀತಿ ತಡೆ ಹಿಡಿದಿರುವಂಥದ್ದು. ಮತ್ತೊಂದು ಕಡೆಯಾಗಿ MLCಗಳ ನೇಮಕದಲ್ಲಿ ಹಿನ್ನಡೆ ಆಗಿರುವಂಥದ್ದು. ಮತ್ತೊಂದು ಕಡೆಯಾಗಿ ಇದೀಗ ಏನು ಮುಸ್ಲಿಂ ನಾಯಕರ ಮೇಲೆ ಏನು ಶಿಸ್ತು ಕ್ರಮವನ್ನು ಕೈಗೊಂಡಿರುವಂಥದ್ದು. ಮತ್ತೊಂದು ಕಡೆಗೆ ತಮ್ಮನ್ನು ಸಚಿವ ಸಂಪುಟದಿಂದ ಏಕಾಏಕಿಯಾಗಿ ವಜಾ ಮಾಡುವಂಥ ಒಂದು ನಿಟ್ಟಲ್ಲಿ ಒಂದು ಬಣ ಏನು ಷಡ್ಯಂತ್ರವನ್ನು ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪ ಕೇಳಿಬಂದಿದ್ರು ಕೂಡ ರಾಜಣ್ಣ ಏನು CM ಸಿದ್ದರಾಮಯ್ಯನವರು ಮೌನವನ್ನು ತಾಳಿರ್ತಕ್ಕಂಥದ್ದು. ಇಷ್ಟೆಲ್ಲ ಬೆಳವಣಿಗೆಗಳು ಆಗ್ತಾ ಇದ್ರೂ ಕೂಡ ಎಲ್ಲೋ ಒಂದು ಕಡೆಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವುದೇ ರೀತಿಯಾದಂಥ ಒಂದು ಏನು ರಿಯಾಕ್ಟನ್ನು ಮಾಡದೆ, ಬೆಂಬಲಿಗರನ್ನು ರಕ್ಷಣೆ ಮಾಡದೆ, ಆಪ್ತರ ರಕ್ಷಣೆಗೆ ಬಾರದೆ ಮೌನವನ್ನು ತಾಳಿದಾರ ಅನ್ನುವಂಥ ನಿಟ್ಟಲ್ಲಿ ಈ ಸಂಬಂಧವಾಗಿ ಇವತ್ತು ಕೆ.ಎನ್. ರಾಜಣ್ಣವರು ತುಂಬ ಮೌನವನ್ನು ಮುರಿದು, ಅಂದರೆ ಕೆ.ಎನ್. ರಾಜಣ್ಣವರು ಇವತ್ತು ಯಾವ ರೀತಿಯಾಗಿತ್ತು ಅಂದರೆ CM ಸಿದ್ದರಾಮಯ್ಯನವರು ಇಷ್ಟರ ಮಟ್ಟಿಗೆ ಅಸಹಾಯಕರಾಗ್ತಾರೆ ಅನ್ನುವಂಥ ನಿಟ್ಟಲ್ಲಿ ನಾವು ನಿರೀಕ್ಷೆ ಮಾಡಿರಲಿಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳಿರ್ತಕ್ಕಂಥದ್ದು. ಯಾಕಂದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇತ್ತೀಚೆಗೆ ಕೆಲವೊಂದಷ್ಟು ದಾಖಲೆಗಳನ್ನು ಮುರಿದಿರುವಂಥದ್ದು. ಒಂದು ಕಡೆಯಾಗಿ ದಿವಂಗತ ಮಾಜಿ ಮುಖ್ಯಮಂತ್ರಿ D. ದೇವರಾಜ ಅರಸುರವರ ಏನು ರೆಕಾರ್ಡನ್ನು ಬ್ರೇಕ್ ಮಾಡೋದ್ರ ಮುಖಾಂತರ ರಾಜ್ಯದ ದೀರ್ಘಾವಧಿಯಲ್ಲಿ ಆಡಳಿತ ನಡೆಸಿದಂಥ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರ ಆದರು. ಅಷ್ಟೇ ಅಲ್ಲ, 17 ಬಾರಿ ಬಜೆಟ್ ಮಂಡಿಸೋದ್ರ ಮುಖಾಂತರ ಅತಿ ಹೆಚ್ಚು ಬಜೆಟ್ ಮಂಡಿಸಿದಂಥ ಕರ್ನಾಟಕದ ಮುಖ್ಯಮಂತ್ರಿ ಎನ್ನುವಂಥ ಒಂದು ಕೀರ್ತಿಗೂ ಕೂಡ ಪಾತ್ರರಾದರು. ಮತ್ತೊಂದು ಕಡೆಯಾಗಿ ಏನು ಇಡೀ ದೇಶದಲ್ಲಿ ಅಂದರೆ ಮೋಸ್ಟ್ ಪಾಪ್ಯುಲರ್ ಚೀಫ್ ಮಿನಿಸ್ಟರ್ ಆಫ್ ಅವರ್ ನೇಷನ್ ಅನ್ನುವಂಥ ಒಂದು ಮಾತನ್ನು AICCಯ ಪ್ರಧಾನ ಕಾರ್ಯದರ್ಶಿ ಹಾಗೂ ರಾಹುಲ್ ಗಾಂಧಿಯವರ ಆಪ್ತ ಕೆ. ಸಿ. ವೇಣುಗೋಪಾಲ್ ಅವರು ಸಂದರ್ಶನವೊಂದರಲ್ಲಿ ಹೇಳಿದರು. ಇಷ್ಟೆಲ್ಲ ಬೆಳವಣಿಗೆಗಳು ಆದರೂ ಕೂಡ ರಾಜ್ಯದಲ್ಲಿ ತನ್ನ ಬೆಂಬಲಿಗರಿಗೆ ಇಷ್ಟೆಲ್ಲ ಕಿರುಕುಳ, ಇಷ್ಟೆಲ್ಲ ಒಂದು ರಾಜಕೀಯವಾಗಿ ಹಿನ್ನಡೆ ಆಗ್ತಿದ್ರು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾಕೆ ಮೌನವನ್ನು ತಾಳ್ತಾ ಇದ್ದಾರೆ? ಸಹಜವಾಗಿ ಅವರ ಒಂದು ಆಪ್ತರನ್ನು ಕೆರಳಿಸಿರುವಂಥದ್ದು. ಹೀಗಾಗಿ ಇವತ್ತು ತುಂಬ ಆಕ್ರೋಶಗೊಂಡಿರ್ತಕ್ಕಂಥ ಕೆ.ಎನ್. ರಾಜಣ್ಣನವರು ಈ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿರುವಂಥದ್ದು. ಹಾಗಾದರೆ ಕೆ.ಎನ್. ರಾಜಣ್ಣನವರು ಕೊಟ್ಟಿರುವಂಥ ಈ ಒಂದು ಹೇಳಿಕೆ ಹಿಂದೆ ಹಲವು ಲೆಕ್ಕಾಚಾರಗಳು ಇರ್ಬೋದು. ನಂಬರ್ 1, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎಲ್ಲ ಒಂದು ಕಡೆಯಾಗಿ ಈ ರೀತಿಯಾಗಿ ನೀವು ಕೈಕಟ್ಟಿ ಕುಳಿತರೆ ನೀವು ರಾಜಕೀಯವಾಗಿ ಒಂದಷ್ಟು ಹಿನ್ನಡೆಯನ್ನು ಸಾಧಿಸಬೇಕಾಗುತ್ತೆ. ಮತ್ತೊಂದು ಕಡೆಯಾಗಿ ಮುಖ್ಯಮಂತ್ರಿ ಸ್ಥಾನವನ್ನು ಕೂಡ ಪದತ್ಯಾಗ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಬರುತ್ತೆ, ಎಚ್ಚೆತ್ಕೊಳ್ಳಿ ಅನ್ನುವಂಥ ಒಂದು ಎಚ್ಚರಿಕೆ ಸಂದೇಶವನ್ನು ಕೂಡ ರವಾನೆ ಮಾಡಿರ್ಬೋದು. ಇಲ್ಲವೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಸಹಾಯಕರಾಗಿದ್ದಾರೆ, ಅವರನ್ನು ಕಟ್ಟಿ ಹಾಕಲಾಗಿದೆ ಎನ್ನುವಂಥ ಒಂದು ಸ್ಟೇಟ್ಮೆಂಟ್ ಏನಾದರೂ ಕೊಟ್ಟಿದ್ದೆ ಅಂದರೆ ಕೊಡೋದ್ರಿಂದ ಸಹಜವಾಗಿ ಅವರ ಒಂದು ಬೆನ್ನಿಗೆ ರಾಜಕೀಯವಾಗಿ ಈ ಹಿಂದಿಂದಲೂ ಕೂಡ ಬೆಂಬಲಿಸ್ಕೊಂಡು ಬಂದಿರತಕ್ಕಂಥ ಅಹಿಂದ ಸಮುದಾಯ ಸಹಜವಾಗಿ ಒಂದು ರೀತಿ ಕೆರಳಬಹುದು, ಮತ್ತೊಂದು ಕಡೆಗೆ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಲ್ಲಬಹುದು. ಇಂಥದ್ದೊಂದು ಲೆಕ್ಕಾಚಾರದಲ್ಲಿ ಏನಾದರೂ ಕೆ.ಎನ್. ರಾಜಣ್ಣನವರು ಇಂಥದ್ದೊಂದು ಅಂದರೆ CM ಸಿದ್ದರಾಮಯ್ಯನವರು ಅಸಹಾಯಕರಾಗಿದ್ದಾರೆ ಅನ್ನುವಂಥ ಒಂದು ಹೇಳಿಕೆಯನ್ನೇನಾದರೂ ಕೊಟ್ರ? ಹೀಗೆ ಹಲವಾರು ವಿಮರ್ಶೆಗಳು, ವ್ಯಾಖ್ಯಾನಗಳು, ಚರ್ಚೆಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.
ಕ್ಯಾಮ್ರಾಮನ್ ಗುರುಶೇಖರ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.